ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 2-3 ಸರಣಿಗಳಿಂದ ಈ ಒಂದು ಫೇಕ್ FIRಗಳು ಸರಮಾಲೆ ಹೇಗೆ ನಡೀತಾ ಇದೆ, ಈ ಒಂದು ಸುಳ್ಳು FIR ನಿಮ್ಮ ವಿರುದ್ಧ ದಾಖಲಾದಾಗ ನೀವು ಯಾವ ರೀತಿಯಾದಂತಹ ಒಂದು ಹಿಂಸೆಯನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಪೊಲೀಸ್ ಇಲಾಖೆಯ ಭ್ರಷ್ಟಾಚಾರ ಹಾಗೂ ಈ ಒಂದು ಸುಳ್ಳು FIRಗಳು ದಾಖಲಾದ ಮೇಲೆ ನೀವು ಬೇಲಿಗೆ ಹೋದಾಗ ಕೋರ್ಟಿನಲ್ಲಿ ಆಗ್ತಾ ಇರ್ತಕ್ಕಂಥ ಆಡಳಿತಾತ್ಮಕ ನ್ಯೂನ್ಯತೆಗಳು ಏನು, ಬೇಲ್ ಪಡೆಯುವಲ್ಲಿ ಆಗ್ತಾ ಇರ್ತಕ್ಕಂಥ ವಿಳಂಬಗಳು ಏನು ಎಂಬುದರ ಬಗ್ಗೆ ನಾನು ಕಳೆದ ವಿಡಿಯೋಗಳಲ್ಲಿ ನಾನು ಮಾಡಿ ಹಾಕಿದ್ದೇನೆ. ಅದನ್ನು ಈ ಒಂದು ವಿಡಿಯೋದ ಕೊನೆಯಲ್ಲಿ ನಿಮಗೆ ಅದನ್ನು ಟ್ಯಾಗ್ ಮಾಡಲಾಗಿರುತ್ತೆ, ನೀವು ಅದನ್ನು ನೋಡ್ಕೋಬಹುದು. ಇವತ್ತು ಈ ಒಂದು ನಿಮ್ಮ ವಿರುದ್ಧ ಸುಳ್ಳು FIR ದಾಖಲಾಗಿದ್ದರೆ ಅದನ್ನು ಹೇಗೆ ನೀವು ಎದುರಿಸಬೇಕಾಗುತ್ತದೆ ಮತ್ತು ಬೇಲ್ ಪಡೆಯುವಲ್ಲಿ ಯಾವ ಅಂಶಗಳು ಬಹಳ ಮುಖ್ಯ, ಅಥವಾ ನೀವು ಆ ಒಂದು FIRನ್ನು ವಜಾಗೊಳಿಸಿಕೊಳ್ಳುವಲ್ಲಿ ಯಾವ ಅಂಶಗಳು ಬಹಳ ಮುಖ್ಯವಾಗುತ್ತದೆ ಎಂಬುದಾಗಿ ಒಂದು ಪಂಚಸೂತ್ರಗಳನ್ನು, ಒಂದು ರಿಯಾಲಿಟಿ ಗ್ರೌಂಡ್ ಅಂತ ನಾವೇನು ಕರಿತೇವೆ ಅಥವಾ ಗ್ರೌಂಡ್ ರಿಯಾಲಿಟಿ ಅಂತ ನಾವೇನು ಕರಿತೇವೆ, ಅನುಭವದ ಆಧಾರದ ಮೇಲೆ ನಾನು ನಿಮಗೆ ಆ ಒಂದು ಅಂಶಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮೊಟ್ಟ ಮೊದಲನೆಯದಾಗಿ ಡಿಲೇಯನ್ನು ನೀವು ನೋಡಬೇಕಾಗುತ್ತೆ, ವಿಳಂಬ. ಮೊದಲನೆಯದಾಗಿ ವಿಳಂಬವನ್ನು ನೀವು ಗಮನಿಸಬೇಕು. ಅಂದರೆ ಈ ಒಂದು ಆರೋಪ ಇಂಥ ಒಂದು ಕೃತ್ಯ ಆಗಿದೆ ಅಂತ ಹೇಳಿದಾಗ ಯಾವ ದಿನಾಂಕದಿಂದ ಆ ದಿನಾಂಕ ಅದು ಆಗಿದೆ ಅಥವಾ ಯಾವ ಸಮಯದಲ್ಲಿ ಆಗಿದೆ, ಕೃತ್ಯ ಘಟಿಸಿದ ಸಮಯ ಮತ್ತು ದಿನಾಂಕ ಯಾವುದು, ಮತ್ತು ಇವರು ದೂರನ್ನು ದಾಖಲಿಸಿದ ದಿನಾಂಕ ಮತ್ತು FIR ಅನ್ನು ದಾಖಲಿಸಿದ ದಿನಾಂಕ ಯಾವುದು ಅನ್ನೋದನ್ನು ಮೊದಲು ನೋಡಿಕೊಳ್ಳಬೇಕಾಗುತ್ತದೆ. ಯಾಕೆ ಅಂತ ಹೇಳಿದರೆ, ಈಗ ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ತಾ ಇರ್ತಾನೆ, ಗುಂಡಿಗೆ ಬಿದ್ದು ಹೋಗ್ತಾನೆ, ತಕ್ಷಣ ಅವನು ಎದೊಳಬೇಕೇ ಹೊರತು ಎಲ್ಲೋ ಒಂದು ವಾರ ಬಿಟ್ಕೊಂಡು ಎದೊಳೋದು, ಒಂದು ತಿಂಗಳು ಬಿಟ್ಕೊಂಡಿದ್ದೆ ನಾನು ಅಂತಂದರೆ ಅದು ಸಂಶಯಾಸ್ಪದವಾಗುತ್ತೆ. ಆದ್ದರಿಂದ ಕೃತ್ಯ ಘಟಿಸಿದ ದಿನವೇ ದೂರು ದಾಖಲಿಸಲಾಗಿದೆಯಾ, ತಕ್ಷಣವೇ ದೂರು ದಾಖಲಾಗಿಸಿದೆಯಾ, ಅಥವಾ ವಿಳಂಬ ರೀತಿ ಅನುಸರಿಸಲಾಗಿದೆಯಾ, ಅಥವಾ ದೂರು ದಾಖಲಿಸುವ ಮುನ್ನ ಇಲ್ಲದ ಸಲ್ಲದ ಬೇಡದ ವಲ್ಲದ ಏನೇನೋ ಸರ್ಕಸ್ಗಳನ್ನು ಮಾಡಿಕೊಂಡು ಒಪ್ಪಂದಗಳನ್ನು ಮಾಡಿಕೊಳ್ಳುವಲ್ಲಿ, ಹೆದರಿಸುವಲ್ಲಿ ಕೆಲವು ಪಿತೂರಿಗಳು ನಡೆದಿದೆಯಾ ಎಂಬುದಾಗಿಯೂ ಕೂಡ ನೀವು ನೋಡಿಕೊಳ್ಳಬೇಕಾಗುತ್ತದೆ. ಅಂತಹ ಪಿತೂರಿಗಳು ಏನಾದರೂ ನಡೆದು ತದನಂತರ ಏನಾದರೂ ಕಾನ್ಕೋಟೆಡ್, ಫ್ಯಾಬ್ರಿಕೇಟೆಡ್, ಕ್ರಿಯೇಟೆಡ್ ಅಂತಂದರೆ ಸೃಷ್ಟಿಯನ್ನು ಮಾಡಿಕೊಂಡು ಸುಳ್ಳುಗಳನ್ನು ಹೇಳಿ ಕಥೆಗಳನ್ನು ಸೃಷ್ಟಿ ಮಾಡಿಕೊಂಡು ಇವರುಗಳು ದೂರನ್ನು ದಾಖಲು ಮಾಡಲಾಗಿದೆಯಾ ಎಂಬುದಾಗಿ, ಅದಕ್ಕೆ ಸಮಯವನ್ನು ತೆಗೆದುಕೊಂಡಿದ್ದಾರಾ, ಅದಕ್ಕಾಗಿಯೇ ವಿಳಂಬ ಮಾಡಿದಾರಾ ಎಂಬುದನ್ನು ನೀವು ರುಜುವಾತು ಮಾಡಿಸಬೇಕಾಗುತ್ತದೆ. ಇದು ಮೊದಲನೆಯ ಅತ್ಯಂತ ಮುಖ್ಯವಾದಂತಹ ವಿಚಾರ ಆಗಿದೆ. ಸೊ ವಿಳಂಬ ಏನಾದರೂ ಆಗಿದ್ದರೆ ಕೃತ್ಯ ಘಟಿಸಿದ ಸಮಯ ಮತ್ತು ದಿನಾಂಕದಿಂದಲೇ ಅಥವಾ ಅವತ್ತೇ ದೂರನ್ನು ದಾಖಲಿಸದೆ ಸಾಕಷ್ಟು ಸಮಯವನ್ನು ಪಡೆದುಕೊಂಡು ಮಾಡಿದ್ದೇ ಆದಲ್ಲಿ ಅಲ್ಲಿ ಈ ರೀತಿಯಾಗಿ ಸೃಷ್ಟಿ ಮಾಡಿಕೊಂಡು ಮಾಡಲಾಗಿದೆ ಅಂತ ಹೇಳಿ ನೀವು ಡಿಫೆನ್ಸ್ ತಗೊಳ್ಳೋದಕ್ಕೆ ಒಂದು ಬಹಳ ಮುಖ್ಯವಾದಂಥ ಅಸ್ತ್ರ ಆಗುತ್ತೆ ಎಂಬುದನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಅದು ಸಂಶಯ ಪಡುವಂತಹ ಒಂದು ವಿಳಂಬ ಆಗಿರುತ್ತದೆ. ಇನ್ನು ಎರಡನೆಯದಾಗಿ ಪ್ಲೇಸ್, ಅಂದರೆ ಯಾವ ಸ್ಥಳದಲ್ಲಿ ಆಗಿದೆ. ಈಗ ಒಂದು ಆರೋಪವನ್ನು ಮಾಡಿದಾಗ ಆ ದೂರಿನಲ್ಲಿ ಆ ಸ್ಥಳ ಎಲ್ಲಿದ್ದು, ಅದು ಖಾಸಗಿ ಸ್ಥಳನ ಅಥವಾ ಸಾರ್ವಜನಿಕ ಸ್ಥಳನ, ಅಥವಾ ಆ ಒಂದು ಆರೋಪ ಮಾಡಿದಂತಹ ಸ್ವರೂಪಗಳು ಏನು. ಉದಾಹರಣೆಗೆ ಒಂದು ಹೋಟೆಲ್ಗೆ, ಲಾಡ್ಜ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಏನು ನಮ್ಮ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿಬಿಟ್ರು ಅಂತ ಅನ್ನೋದಕ್ಕೂ, ಅಥವಾ ಒಂದು 100 ಅಡಿ ರಸ್ತೆ ಅಥವಾ ಕಮರ್ಷಿಯಲ್ ಆಗಿರ್ತಕ್ಕಂಥ ರಸ್ತೆ ಬದಿಯಲ್ಲೇ ನಿಂತ್ಕೊಂಡ್ಬಿಟ್ಟು ನಮ್ಮ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿಬಿಟ್ರು ಅಥವಾ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿಬಿಟ್ರು ಅಂತ ಹೇಳೋದಕ್ಕೂ ವ್ಯತ್ಯಾಸ ಇರುತ್ತೆ. ಯಾವುದೇ ಒಬ್ಬ ಬುದ್ಧಿ ಇರುವಂತಹ ವ್ಯಕ್ತಿಯು ಅಂತಹ ಕೆಲಸಗಳನ್ನು ಮಾಡಲಾರನು ಅಲ್ಲವೇ? ಸೊ ಆದ್ದರಿಂದ ಈ ಒಂದು ಕೃತ್ಯ ಘಟಿಸಿದಂತಹ ಸ್ಥಳ ಮತ್ತು ಆ ಸಮಯ ನೋಡಿಕೊಳ್ಳಬೇಕು. ಅದು ತುಂಬ ರಿಸರ್ವ್ಡ್ ಆಗಿರುವಂಥ ಜಾಗನ, ಕಿಕ್ಕಿರದ ಪ್ರದೇಶನ, ಜನಜಂಗುಳಿ ಇರುವಂತಹ ಜಾಗನ, ಅಥವಾ ಜನಗಳು ಓಡಾಡುವಂತಹ ಸ್ಥಳನ ಮತ್ತು ಸಮಯಗಳು, ಇದೆಲ್ಲವೂ ಕೂಡ ತುಂಬ ಕೌಂಟ್ ಆಗುತ್ತೆ. ಮತ್ತು ಅಂತಹ ಸ್ಥಳದಲ್ಲಿ ಆರೋಪ ಮಾಡಿರುವಂತಹ ಆರೋಪದ ಸ್ವಭಾವ ಏನಿದೆ ಅದು ನಡೆದಿದ್ದೇ ಆದಲ್ಲಿ
ನ್ಯಾಚುರಲ್ ಆಗಿ ಮನುಷ್ಯ ಯಾವ ರೀತಿ ರಿಯಾಕ್ಟ್ ಮಾಡಬೇಕಾಗಿತ್ತು ಮತ್ತು ಆ ರೀತಿ ರಿಯಾಕ್ಟ್ ಮಾಡಿದಾಗ ಏನೇನೋ ಆಗಬೇಕಾಗಿತ್ತು ಆ ಸಂದರ್ಭದಲ್ಲಿ ಎಂದು ಸಾಮಾನ್ಯ ತರ್ಕವನ್ನು ಅಲ್ಲಿ ಉಪಯೋಗಿಸಬೇಕಾಗತ್ತೆ. ಅದಾಗಿದೆಯಾ ಇಲ್ವಾ ಅಂತ ಅನ್ನೋದಕ್ಕೆ ಸಾಮಾನ್ಯ ತರ್ಕ ಮಾಡಬೇಕಾಗುತ್ತದೆ. ಆದ್ದರಿಂದ ಪ್ರದೇಶ, ಸ್ಥಳ, ಕೃತ್ಯ ಘಟಿಸಿದ ಸ್ಥಳ ಎರಡನೆಯದಾಗಿ ಬಹಳ ಮುಖ್ಯ ಆಗುತ್ತದೆ. ಅಲ್ಲಿಯೇ ಇನ್ನೂ ಸಾಕಷ್ಟು ಅನುಮಾನಗಳು ಎದ್ದೇಳುತ್ತೆ ಮತ್ತು ಆರೋಪಿಯು ತನ್ನ ಪರವಾಗಿ ಡಿಫೆನ್ಸನ್ನು ಮಾಡಿಕೊಳ್ಳಬಹುದಾಗಿದೆ. ಸೊ ಮತ್ತು ಆರೋಪ ನಡೆದಂತಹ ಸ್ಥಳಕ್ಕೆ ಸಮಯದ ಜೊತೆಗೆ ಮತ್ತೆ ತಿರುಗ ಅಲ್ಲಿ ಇನ್ನೇನಾದರೂ ಡೆವಲಪ್ಮೆಂಟ್ಸ್ಗಳು ಆಗಿದಾವ ಅನ್ನೋದನ್ನು ಕೂಡ ನೋಡಿಕೊಂಡು ನೀವು ಡಿಫೆನ್ಸನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ಮೂರನೆಯದಾಗಿ ನಿಮ್ಮ ಮೇಲೆ ಇರುವಂತಹ ಆರೋಪಗಳು, ಎಲಿಗೇಷನ್ ಅಂದರೆ ಆರೋಪದ ಸ್ವರೂಪಗಳು ಏನು. ಈಗಾಗಲೇ ನಾನು ಹೇಳಿದಾಗೆ ಯಾವ ರೀತಿಯಾದಂತಹ ಆರೋಪವನ್ನು ಮಾಡಲಾಗಿದೆ. ಉದಾಹರಣೆಗೆ ತುಂಬ ಕಮರ್ಷಿಯಲ್ ರೋಡಿನಲ್ಲಿ ಇತ್ತಿರೆ ಸೆಕ್ಷುಯಲ್ ಹರಾಸ್ಮೆಂಟ್ ಮಾಡಿಬಿಟ್ರು ಅಂತ ಹೇಳ್ತಕ್ಕಂಥದ್ದು ಅಂತಲೇ ಇಟ್ಕೊಳ್ಳೋಣ. ಹಾಗೆ ಇದ್ದಾಗ ಆರೋಪ ಇದ್ದಾಗ ಅವರು ಒಬ್ಬರೇ ಇದ್ರ, ಬೇರೆಯವರು ಇದ್ರ, ಮತ್ತು ಯಾಕೆ ಅದು ಘಟನೆ ಹಾಗೆ ಅಲ್ಲಿ ನಡೀತು, ಸಾಕಷ್ಟು ಸಂದರ್ಭಗಳು ಇದ್ದರೂ ಆ ಸಂದರ್ಭಗಳು ಯಾವುದೂ ಆಗದೆ ಅಂತಹ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ಯಾಕಾಯಿತು, ಅದಕ್ಕೆ ಸಾಕ್ಷಿಗಳು ಏನು ಕೊಟ್ಟಿದ್ದಾರೆ ಅದಕ್ಕೆ, ಅಥವಾ ಅದು ಏನಾದರೂ ಗುರುತರವಾದಂತಹ ಕುರುಹುಗಳು, ಪ್ರೂಫ್ಗಳು ಅವರ ಬಳಿ ಇದೆಯಾ ಆರೋಪಕ್ಕೆ ಸಾಬೀತುಪಡಿಸಲಿಕ್ಕೆ, ಅಥವಾ ಕೇವಲ ಅದು ಪ್ಲೇನ್ ಆ್ಯಂಡ್ ಬಾಲ್ಡ್ ಎಲಿಗೇಷನ್ಸಾ, ಅಥವಾ ಕೇವಲ ಒಂದು ತೇಜೋವಧೆ ಮಾಡೋದಕ್ಕೋಸ್ಕರ ಇಟ್ಟಿರ್ತಕ್ಕಂತಹ ಒಂದು ಅಲಿಗೇಷನ್ಗಳ ಆರೋಪಗಳ ಅಂತ ಹೇಳಿ ನೋಡಬೇಕಾಗತ್ತೆ. ಸೊ ಇದು ಒಂದು ಉದಾಹರಣೆಯಾಗಿ ನಾನು ನಿಮಗೆ ನೀಡಿದ್ದೇನೆ ಇಲ್ಲಿ. ಸೊ ರಾಬರಿ ಆಗೋಯ್ತು ಅಂತ ಆಗಲಿ, ಅಥವಾ ಕೊಲೆ ಪ್ರಯತ್ನ ಅಂತ ಆಗಲಿ, ಇನ್ನೇನೋ ಒಂದು ಆದಾಗ ಆ ರೀತಿಯಾದಂತಹ ಒಂದು ಸಾಕ್ಷಿಗಳು ಇದೆಯಾ, ಆರೋಪಗಳು ಸಾಬೀತುಪಡಿಸಬಹುದಾದದ್ದು ಅಲ್ಲಿ ಘಟನೆ ಘಟಿಸಿದೆಯಾ ಅನ್ನೋದಕ್ಕೆ ಗುರುತರವಾದಂತಹ ಸಾಕ್ಷಿಗಳಿದೆಯಾ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ಸೊ ಆರೋಪದ ಸ್ವರೂಪಗಳು ಏನು ಅನ್ನೋದನ್ನು ನೋಡಬೇಕು. ಉದಾಹರಣೆಗೆ ಆರೋಪಕ್ಕೆ ಸಂಬಂಧಪಟ್ಟಂತಹ ಸೆಕ್ಷನ್ಗಳನ್ನು ಇನ್ಸರ್ಟ್ ಮಾಡಿದಾರ ಅಂತ ನೋಡಿಕೊಂಡು ಆ ಸೆಕ್ಷನ್ಗೂ ಆ ಆರೋಪಕ್ಕೂ ಆ ಒಂದು ಕೃತ್ಯ ನಡೆದಂತಹ ಒಂದು ಸ್ಥಳಕ್ಕೂ ಸಮಯಕ್ಕೂ ಸಂಬಂಧ ಇದೆಯಾ ಅನ್ನೋದನ್ನು ತಾಳಿ ಮಾಡಿ ನೀವು ಕೋರ್ಟಿಗೆ ಡಿಫೆನ್ಸನ್ನು ತೆಗೆದುಕೊಳ್ಳಬಹುದಾಗಿದೆ. ಆದ್ದರಿಂದ ಆರೋಪಗಳು ಬಹಳ ಮುಖ್ಯ. ಆ ಸೆಕ್ಷನ್ನಲ್ಲಿ ಇರುವಂತಹ ಆರೋಪಗಳನ್ನು ಸಾಬೀತುಪಡಿಸುವುದು ಕಂಪ್ಲೇಂಟ್ ಜವಾಬ್ದಾರಿ ಆಗಿರುತ್ತೆ. ಸೊ ಪ್ರಾಸಿಕ್ಯೂಷನ್ ಅವ್ರ ಜವಾಬ್ದಾರಿ ಆಗಿರುತ್ತೆ. ಜೊತೆಗೆ ಅದನ್ನು ಡಿಫೆಂಡ್ ಮಾಡಿಕೊಳ್ಳುವಂತಹ ಜವಾಬ್ದಾರಿ ಮತ್ತು ಇಲ್ಲ ಅದು ಸುಳ್ಳು ಅಂತ ಹೇಳುವಂಥ ಜವಾಬ್ದಾರಿ ಅಕ್ಯೂಸ್ಡ್ ಆರೋಪಿಗೂ ಕೂಡ ಇರುತ್ತದೆ ಎಂಬುದಾಗಿ ನಾನು ಇಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಸೊ ಆ ಎಲಿಗೇಷನ್ ಸುಳ್ಳು ಅಂತ ಹೇಳೋದಕ್ಕೆ ನಿಮ್ಮ ಬಳಿ ಏನೇನಿದೆ ಅದನ್ನೆಲ್ಲವನ್ನು ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಅನ್ನೋದು ಇಲ್ಲಿ ಮುಖ್ಯವಾದದ್ದು. ಇನ್ನು ನೆಕ್ಸ್ಟು ಸೆಕ್ಷನ್ಸು ಮತ್ತು ಫ್ಯಾಕ್ಟ್ಸು. ನಾಲ್ಕನೆಯದಾಗಿ ಯಾವ ಸೆಕ್ಷನ್ಗಳನ್ನು ಇನ್ಸರ್ಟ್ ಮಾಡಿದ್ದಾರೆ ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಫ್ಯಾಕ್ಟ್ಸ್ ಏನು, ಬಟ್ ನಿಜವಾದ ಫ್ಯಾಕ್ಟ್ಸ್ ಏನು ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಉದಾಹರಣೆಗೆ 3 ಗಂಟೆಗೆ ನಮಗೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳಿದ್ದಾರೆ, ಮಧ್ಯಾಹ್ನ 3 ಗಂಟೆಗೆ ಅಂತ ಇಟ್ಕೊಳ್ಳೋಣ. ಉದಾಹರಣೆ ತಿರುಗಿ ಮತ್ತೆ ಅದೇ ಜಾಗಕ್ಕೆ ಅವರು 7:30-8 ಗಂಟೆಗೆ ಬರ್ತಾರೆ ಅಂತ ಇಟ್ಕೊಳ್ಳೋಣ. ಅಂಥ ಸಂದರ್ಭಗಳಲ್ಲಿ ಅತ್ಯಾಚಾರಕ್ಕೆ ಮಾಡಿಬಿಟ್ರು, ನಾನು ಓಡೋಗ್ಬಿಟ್ಟೆ ಅಂತಂದವರು ತಿರುಗಿ 7:30-8 ಗಂಟೆಗೆ ಆ ಜಾಗಕ್ಕೆ ಯಾಕೆ ಬರ್ತಾರೆ ಅನ್ನೋದನ್ನು ಡಿಫೆನ್ಸ್ ತಗೊಂಡು ಮಾಡಬೇಕಾಗತ್ತೆ. ಸೊ ಅಲ್ಲಿ ಸೆಕ್ಷನ್ಸ್ಗಳಿಗೂ ಅವ್ರು ಹೇಳ್ತಾ ಇರ್ತಕ್ಕಂಥ ಫ್ಯಾಕ್ಟ್ಸ್ಗಳಿಗೂ ಸಂದರ್ಭಕ್ಕೂ ಸತ್ಯಸಂಗತಿಗಳಿಗೂ ಸಂಬಂಧ ಇದೆಯಾ, ಅಥವಾ ಅವರು ಸುಳ್ಳು ಎಣಿದಿದ್ದಾರಾ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಅದನ್ನು ಡಿಫೆನ್ಸು ಮಾಡಬಹುದಾಗಿದೆ. ಹಾಗಿದ್ದರೆ ಈಗ ಯಾರೋ ಒಬ್ಬರನ್ನ ಕೊಲೆ ಪ್ರಯತ್ನ ಮಾಡ್ತಾರೆ ಅಂತಂದರೆ, ಕೊಲೆ ಚುಚ್ಚಕ್ಕೆ ಬಂದಿದ್ದ ಅಂತ ಹೇಳಿದ್ರೆ ತಿರುಗಿ ಬಂದು 3 ಗಂಟೆಗೆ ಚುಚ್ಚಕ್ಕೆ ಬಂದಿದ್ದ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟೆ ಅಂತೇಳಿ ತಿರುಗಿ 7:30-8 ಗಂಟೆಗೆ ಅದೇ ಜಾಗಕ್ಕೆ ಬಂದರು ಅಂದರೆ ಅವ್ರು ಹೇಳ್ತಾರ ಕಂಪ್ಲೇಂಟು ಸುಳ್ಳು, ತೇಜೋವಧೆ ಮಾಡೋದಕ್ಕೆ, ಅವಮಾನಗೊಳಿಸುವುದಕ್ಕೆ ಮಾಡಿದ್ದಾರೆ ಅನ್ನೋದೇ ಅಲ್ಲಿ ರುಜುವಾತಾಗೋಗುತ್ತೆ. ಆದ್ದರಿಂದ ಆ ಸೆಕ್ಷನ್ಸ್ಗೂ ಫ್ಯಾಕ್ಟ್ಸ್ಗೂ ಕಂಪ್ಯಾರಿಸನ್ ಮಾಡಿ ನೀವು ಮಾತನಾಡಬೇಕಾಗುತ್ತೆ, ಡಿಫೆನ್ಸನ್ನು ತಗೊಳ್ಬಹುದಾಗುತ್ತೆ. ಉದಾಹರಣೆಯಾಗಿ ನಾನು ಕೆಲವು ಹೇಳ್ತಾ ಇದ್ದೇನೆ. ಇನ್ನು ಆ ಒಂದು ದೂರಿ ಕೊಟ್ಟಿರುವ ಹಿಂದಿನ ಉದ್ದೇಶ ಏನು, ಮೋಟಿವ್ ಅಂತ ಕರಿತೇವೆ, ಉದ್ದೇಶವನ್ನು ನೀವು ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಅಂದರೆ ದೂರನ್ನು ಕೊಟ್ಟಿರುವವರು 3ನೇ ವ್ಯಕ್ತಿಯ, ಅಥವಾ ನಿಮಗೆ ಗೊತ್ತಿರೋರ, ಅಥವಾ ನಿಮಗೆ ಸಹಾಯಕ್ಕಾಗೇ ಬಂದವರ, ಅಥವಾ ಅವರ ಉದ್ದೇಶ ನಿಮ್ಮ ತೇಜೋವಧೆ ಮಾಡೋದಾ, ಅವಮಾನಗೊಳಿಸುವುದಾ, ಅಥವಾ ಅವರ ವೈಯಕ್ತಿಕ ಯಾವುದೋ ಒಂದು ಕೆಲಸಗಳನ್ನು ಅವರು ಈಡೇರಿಸಿಕೊಳ್ಳೋದಾ,
ಅಥವಾ ಅವರಿಗೆ ಆಗಬೇಕಾಗಿತ್ತು, ಏನೋ ಒಂದು ಕೆಲಸ ಆಗಬೇಕಾಗಿತ್ತು, ಅದಕ್ಕೆ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ, ಹರಾಸ್ಮೆಂಟ್ ಮಾಡೋದಕ್ಕೆ ಬಳಕೆ ಮಾಡ್ಕೊಂಡಿದ್ದಾರಾ? ಅಥವಾ ಯಾವುದೋ ಒಂದು ಸಿವಿಲ್ ಪ್ರಕರಣಗಳು ಇರುತ್ತೆ, ಸೊ ಅದನ್ನು ತಗೊಂಡ್ಬಂದು ಸಿವಿಲ್ ಕ್ರಿಮಿನಲ್ ಲೇಪನ ಮಾಡಿ FIRಗಳನ್ನ ಮಾಡಿಬಿಟ್ಟಿರ್ತಾರೆ, ಆ ಸಿವಿಲ್ ಕೇಸನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿ. ಸೊ ಇಂತಹ ಒಂದು ಸಂದರ್ಭಗಳಿದ್ದರೆ ಅದನ್ನು ನಾವು ಹೇಳಬೇಕಾಗುತ್ತೆ ಕೋರ್ಟಿಗೆ. ಸೊ ಡಿಫೆನ್ಸ್ ಮಾಡಬೇಕಂತ ಹೇಳಿದ್ರೆ ಈ ಪಂಚಸೂತ್ರಗಳನ್ನು ನಾವು ಅನುಸರಣೆ ಮಾಡಿದ್ದೆ ಆದಲ್ಲಿ ಬೇಲೂ ಕೂಡ ಖಂಡಿತ ನಮಗೆ ಸಿಗುತ್ತೆ, ಹಾಗೂ ಏನೋ FIR ಕೂಡ ಕ್ವಾಶ್ ಆಗೋದಕ್ಕೆ ಬಹಳ ಸಹಾಯ ಮಾಡುತ್ತದೆ ಎಂಬುವಂತಹ ವಿಚಾರವನ್ನು ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಡಿಲೇ, ಪ್ಲೇಸು, ಎಲಿಗೇಷನ್, ಸಕ್ಷನ್ ಆ್ಯಂಡ್ ಫ್ಯಾಕ್ಟ್ಸ್ ಮತ್ತು ಮೋಟಿವ್, ಈ 5 ಪಂಚಸೂತ್ರಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ಗಳನ್ನು ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.